ಹೋರಾಟಗಾರರು ಒಂದು ಕಡೆ ಜೈಲಿನಲ್ಲಿದೆ, ಇವತ್ತು ಬೀದಿಯನ್ನ ಮೈದಾನ ಮಾಡಿಕೊಂಡು ಹೋರಾಟದಲ್ಲಿ ಇವತ್ತು ಎಸ್ಡಿಪಿಯ ಕಾರ್ಯಕರ್ತರು ಬೀದಿದೆ. ನಮಗೆ ಜೈಲು ತೋರಿಸಿ ನೀವು ಭಯಪಡಿಸ್ತೀರಿ, ಜೈಲಿನ ಬಂದೀಖಾನದ ಸರಕೆಗಳನ್ನು ತೋರಿಸಿ ನಮಗೆ ಭಯಪಡಿಸ್ತೀರಿ. ಬ್ರಿಟಿಷರ ಬೂಟು ನಕ್ಕಿದ ಸಂತತಿ ನೀವು, ಸಂತತಿ ನೀವು, ಬ್ರಿಟಿಷರ ಜೊತೆ ಈ ದೇಶವನ್ನ ಅಡವಿಟ್ಟಿರ್ತಕ್ಕಂತಹ ನಾಲಾಯಕ ನೀವು ಇವತ್ತು ನಮ್ಮನ್ನ ಬಂದೀಖಾನದಲ್ಲಿ ಇರ್ತಕ್ಕಂತಹ ಒಂದು ಸನ್ನಿವೇಶವಾಗಿದ್ದು ನಮ್ಮನ್ನು ಭಯಪಡಿಸಿ. ಇವತ್ತು ಇಂಡಿಯಾ ಗೇಟ್ನಲ್ಲಿ ಇರ್ತಕ್ಕಂಥ ಹುತಾತ್ಮರ ಹೆಸರು ನೀವು ಕಂಡಿದ್ದೀರಿ. 65,000 ಹುತಾತ್ಮರ ಹೆಸರಿನ ಸಂಕಲನ ಆ ಕಣ್ಣಿಗೆ ಬರ್ತಕ್ಕಂತಹ ಇವತ್ತು ಚೀರಾಗಿ ಶೋಷಣೆ ನಮ್ಮನ್ನ ಇಂತಹ ಒಂದು ಒಳಸಂಚಿನ ಚಿಂತನೆಯಿಂದ ನಮ್ಮನ್ನ ಯಾವತ್ತೂ ಕೂಡ ನೀವು ಹಿಮ್ಮಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು ಆಲೋಚನೆ ಮಾಡಬೇಕು. ನಮ್ಮ 5Gಯನ್ನ ಸಾಮಾಜಿಕ ಕ್ಷೇತ್ರದ ಮುಖ್ಯ ಕೇಂದ್ರದಿಂದ ಇವತ್ತು ದೇಶದ ನಾನಾ ಭಾಗಕ್ಕೂ ಹೋಗ್ತಾ ಇದ್ದಂತ ಕೇಂದ್ರದ ನಾಯಕರಾಗಿದ್ದಂತ MK ಫೈಜಿ ಅವರನ್ನ ಬಂಧಿಸಿದ್ದಾರೆ. ಕಾರಣ ಏನು? ಇವರಿಗೆ ಅಕ್ರಮ ಹಣ ಬಂದಿದೆ ಹೇಳ್ತಕ್ಕಂಥ ಆರೋಪ. ಅಕ್ರಮ ಹಣ ಇವತ್ತು ಬರ್ತಕ್ಕಂತಹ ಲಕ್ಷಣಗಳೇನು? ವರ್ಷದಿಂದ ಪ್ರತಿ ವರ್ಷ ಚುನಾವಣಾ ಆಯೋಗಕ್ಕೆ ನಾವು ನಮ್ಮ ಲೆಕ್ಕಪತ್ರವನ್ನು ಕೊಡ್ತೇವೆ. ಲೆಕ್ಕಪತ್ರವನ್ನು ಕೊಟ್ಟು ಎಲ್ಲ ವರ್ಷವೂ ಕೂಡ ಆಡಿಟ್ ಆಗಿರ್ತದೆ. ಆಡಿಟ್ ಆದ್ರೆ ಮಾತ್ರ ಚುನಾವಣೆಯ ಒಂದು ಪರಿಮಿತಿಯಲ್ಲಿ ಒಂದು ಅಧಿಕೃತವಾಗಿರ್ತಕ್ಕಂತಹ ರಾಷ್ಟ್ರೀಯ ಪಕ್ಷವಾಗಿ ಘೋಷಣೆ ಆಗಿರ್ತಕ್ಕಂಥ ಹಿನ್ನೆಲೆ ಇರುವಾಗ ಆ ಚುನಾವಣಾ ಆಯೋಗಕ್ಕೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ವಿಚಾರವನ್ನ ಇವತ್ತು ಏಕಾಏಕಿಯಾಗಿ ಇಡಿ ಇವತ್ತು ಅದನ್ನ ಪತ್ತೆ ಹಚ್ಚಿದೆ ಅಂತ ಹೇಳಿದ್ರೆ ಎಷ್ಟೊಂದು ಆಶಿಸ್ಬೋದು. ಈ ಹೋರಾಟದಿಂದ ಈ ಹಿಂದೆ ಕೇಜ್ರಿವಾಲ್ ನೀವು ಬಂಧಿಸಿದ್ರಿ, ಅದೇ ರೀತಿಯಲ್ಲಿ ಕೆ ಶಿವಕುಮಾರ್ ಅವರನ್ನು ಬಂಧಿಸಿದ್ರಿ, ಚಿದಂಬರಂ ಅವರನ್ನು ಬಂಧಿಸಿದ್ರಿ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯನ್ನು ಬಂಧಿಸಿದ್ರಿ. ಎಲ್ಲರೂ ಕೂಡ ಬಂಧನದಿಂದ ಮುಕ್ತವಾಗಿ ಬಂದಿದ್ದಾರೆ. ಕೆಲವರು ನಿಮ್ಮ ಈ ಒಂದು ನೋಟಿಸ್ಗಳಿಗೆ ಹೆದರಿ ಬೆದರಿ ನಿಮ್ಮ ಚುನಾವಣೆಯಲ್ಲಿ ನಿಮ್ಮ ಜೊತೆ ಪ್ರಚಾರಕ್ಕೂ ಕೂಡ ಬಂದು ಅಕ್ರಮ ಸಂಬಂಧವನ್ನು ಬೆಳೆಸಿಕೊಂಡು ನಿಮ್ಮ ಪಕ್ಷಕ್ಕೆ ವಿಲೀನ ಆದರು. ಅಂತಹ ತಿಳಿಯುವಂತಹ ಯಾವುದೇ ಒಂದು ಅವಕಾಶಗಳು ನಮಗೆ ಬರೋದಿಲ್ಲ. ನಮ್ಮ ನಾಯಕರು ಹೇಳಿದ್ದಾರೆ, ಏನು ಹೇಳಿದ್ರು, ನಿಮ್ಮ ಮುಂದೆ ಯಾವತ್ತೂ ಕೂಡ ನಾವು ಮಂಡಿ ಹೋಗೋದಿಲ್ಲ, ಬೇಕಾದ್ರೆ ಜೈಲಿಗೆ ಹೋಗ್ತೇವೆ ಅಂತ ಹೇಳಿ ಜೈಲಿಗೆ ಹೋಗ್ತೇವೆ ಅಂತ ಹೇಳಿ ಇವತ್ತು ಅವರ ಮಾತಿನ ಮುಖೇನ ಜೈಲಿನ ಸಲಕೆಯನ್ನು ಪ್ರವೇಶಿಸಲಿಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಈ ಷಡ್ಯಂತ್ರಕ್ಕೆ ಅವರು ಬಲಿಯಾಗಬೇಕು. ಇದು ಬಿಜೆಪಿ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ, ಆ ಪಕ್ಷದೊಳಗೆ ಯಾರೆಲ್ಲ ಹೋಗ್ತಾರೆ ಅವೆಲ್ಲರೂ ಇವತ್ತು ಕೂಲೆ ರಾಜ ಆಗಿ ಬರ್ತಾರೆ. ನಿಮಗೆ ಗೊತ್ತಿದೆ, ಮದುವೆ ದಿವಸ ಅದು ಏನೇ ಕೆಲಸ ಮಾಡೋವನಾಗಿದ್ರು, ಮಣ್ಣಿನ ಕೆಲಸ ಮಾಡೋವನಾಗಿದ್ರು, ಮದುವೆ ದಿವಸ ಅವನು ಕೂಲೆ ರಾಜ ಬಿಳಿ ಬಟ್ಟೆ ವಸ್ತ್ರ ಹಾಕಿ ಇವತ್ತು ಅವನ ಮದುವೆಯಲ್ಲಿ ಹೂಮಾಲೆಯನ್ನು ಹಾಕಿ ಇವತ್ತು ಸನ್ನದ್ಧರಾಗಿ ಬರ್ತಾನೆ. ಇನ್ನು ಯಾವುದೇ ಪಕ್ಷದಲ್ಲಿ ಇದ್ದು ಎಷ್ಟೇ ಅಕ್ರಮ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಅವನೊಬ್ಬ ಕೂಲ ರಾಜ, ಅವನ ಮದುಮಗ, ಅವನ ಎಲ್ಲ ಪಾಪಗಳು ಕೂಡ ಮಣ್ಣಾಗಿರ್ತದೆ. ಅವನು ಸ್ವಚ್ಛ ರಾಜಕಾರಣಿಯಾಗಿ ಹೊರಬರ್ತಾನೆ. ಈ ರೀತಿಯಲ್ಲಿ ನೋಟಿಸ್ಗಳನ್ನು ಜಾರಿ ಮಾಡಿದ 41 ಸಂಸ್ಥೆಗಳಿಂದ ಭಾರತೀಯ ಜನತಾ ಪಾರ್ಟಿ 7,800 ಕೋಟಿ ಅಕ್ರಮ ಚುನಾವಣೆ ಬಾಂಡನ್ನು ಪಡ್ಕೊಂಡಿರ್ತಕ್ಕಂತಹ ನಾಲಾಯಕ ಪಕ್ಷ. ಅಕ್ರಮ ಯಾರು ತಡೆ ಹೊಡೆದ್ರು, ಯಾರು ಕೊಳ್ಳೆ ಹೊಡೆದ್ರು, ಯಾರು ಅತ್ಯಾಚಾರ ಮಾಡಿದ್ರು, ವ್ಯಭಿಚಾರ ಮಾಡಿದ ಹಣವೂ ಕೂಡ ಪಡ್ಕೊಂಡು ರಾಜಕೀಯ ಮಾಡಲಿಕ್ಕೆ ದೇಶದ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ರಾಜಕಾರಣವನ್ನು ಇವತ್ತು ಸವಾಲು ಮಾಡುವಂಥ ಈ ಚಿಂತನೆ ಇದ್ದೀವಿ. ಸೈದ್ಧಾಂತಿಕವಾಗಿ ಹೋರಾಟಕ್ಕೆ ಇವತ್ತು ಇಳಿದು ಬರಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಮುಖಾಮುಖವಾಗಿ ರಾಜಕಾರಣ ಮಾಡಿ ಇವತ್ತು ಚರ್ಚೆಯ ಪರಿಮಿತಿಯಲ್ಲಿ ಇವತ್ತು ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಂಸ್ಥೆಗಳನ್ನು ದುರುಪಯೋಗ ಮಾಡಿ ನಮ್ಮ ನಾಯಕರನ್ನು ಬಂಧನಕ್ಕೊಳಪಡಿಸಲಿಕ್ಕೆ ಇರ್ತಕ್ಕಂಥ ಚಿಂತನೆಯನ್ನು ಮಾಡಿ. ನಿಮಗೆ ಗೊತ್ತಿದೆ, ಅದಾನಿ ಪೋರ್ಟ್ನಲ್ಲಿ ಅಕ್ರಮ ಗಾಂಜಾ, ಚರಸ್, ಡ್ರಗ್ಸ್ಗಳು ಬಂತು. ಮೋದಿಯ ಅಕ್ರಮ ವ್ಯವಹಾರವನ್ನು ನೋಡಿಕೊಳ್ತಾ ಇರ್ತಾರೆ.
ಮಾಡಿರ್ತಕ್ಕಂತಹ ಅದಾನಿ ಸಂಸ್ಥೆಯಲ್ಲಿ ಮೋದಿ ಅವರಿಗೆ ಪಾಲುದಾರಿಕೆ ಇದೆ. ಗುಜರಾತಿನ ಪೋರ್ಟ್ನಲ್ಲಿ ಬಿಜೆಪಿ ಆಡಳಿತ ಮಾಡತಕ್ಕಂಥ ಗುಜರಾತಿನ ಪೋರ್ಟ್ನಲ್ಲಿ ಅಕ್ರಮವಾಗಿ 2 ಕಂಟೈನರ್ನಷ್ಟು ಡ್ರಗ್ಸ್ಗಳು ಬಂತು. ಬರೋಬ್ಬರಿ 20,000 ಕೋಟಿಯಷ್ಟು ಅಕ್ರಮ ಡ್ರಗ್ಸ್ಗಳು ಬಂದಾಗ ಅದಾನಿಯ ಸಂಸ್ಥೆಯನ್ನು ಮುಚ್ಚಲಿಕ್ಕಾಗಲಿಲ್ಲ. ಈಡಿಗೆ ಇವತ್ತಿನವರೆಗೆ ಅದಾನಿಯ ಕಚೇರಿಗೆ ಹೋಗಿ ಒಂದು ಕಡತವನ್ನು ಕೂಡ ತೆಗೆದು ಪರಿಶೀಲನೆ ಮಾಡಲಿಕ್ಕಾಗದಂತಹ ಒಂದು ನರಹೇಳಿ ಇಡೀ ಸಂಸ್ಥೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಸ್ವಾಭಿಮಾನದ ಬಗ್ಗೆ ಮಾತನಾಡುವ ನಮ್ಮ ನಾಯಕರನ್ನ ಬಂಧನ ಮಾಡಿ ನಮ್ಮನ್ನು ಇವತ್ತು ಹದಮಿಸುವಂತಹ ಕೆಲಸಕ್ಕೆ ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ಅದು 2019ರಲ್ಲಿ ಪುಲ್ವಾಮಾನಲ್ಲಿ 40 ಸೈನಿಕರನ್ನ 600 kg RDX ಅನ್ನು ಇಟ್ಟುಕೊಂಡು ಬಾಂಬ್ ಸ್ಫೋಟ ನಡೀತು. ಗಡಿಭಾಗದ ಭದ್ರತೆ ಇದ್ರೂ ಕೂಡ ಅಕ್ರಮವಾಗಿ ಬಂದರು. ಇವತ್ತಿನವರೆಗೆ ಅದನ್ನು ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. 1ಕ್ಕೆ 10 ಪಾಕಿಸ್ತಾನದ ಸೈನ್ಯ ತಲೆ ತರ್ತಕ್ಕಂತಹ ಬೀದಿ ಭಾಷಣಕಾರರೆಲ್ಲ ಇವತ್ತು ಎಲ್ಲಿ ಹೋದ್ರು, ಎಲ್ಲ ಅದನ್ನು ಕೂತರು. 600 kg RDX ಬಂತು. ಅದನ್ನು ಪತ್ತೆ ಹಚ್ಚಿ ಇವತ್ತು ಕೂಡ ಅವರನ್ನ ಬಂಧನಕ್ಕೊಳಪಡಿಸಲಿಕ್ಕೆ ಸಾಧ್ಯ ಆಗಿದೆ. ಸ್ವಿಸ್ ಬ್ಯಾಂಕಿನಲ್ಲಿ 2014ರಲ್ಲಿ ಭಾಷಣ ಮಾಡಿದರು. ಸ್ವಿಸ್ ಬ್ಯಾಂಕಿನಲ್ಲಿ ಅಕ್ರಮ ಹಣ ಇದೆ. ಎಲ್ಲೋಯ್ತು ಇವತ್ತು ಇಡೀ ಸಂಸ್ಥೆ? ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ PMLA ಕಾಯ್ದೆ ಎಲ್ಲೋಯ್ತು? ಫೆರಾ ಕಾಯ್ದೆ ಎಲ್ಲೋಯ್ತು? ಇವರನ್ನ ಬಂಧನ ಮಾಡಲಿಕ್ಕಾಯ್ತಾ? ಅಕ್ರಮವಾಗಿ ಸ್ವಿಸ್ಗೆ ಏನು ಇವತ್ತು ಗೊತ್ತಿಲ್ಲದಂತ ಡಿಜಿಟಲ್ ಮುಖಾಂತರ ಹೋಯ್ತಾ ಹಣ? ಆ ಹಣ ಬಂದ್ರೆ ಗೆಣಸು ಕುಯ್ತಾ ಇದ್ದಂತಹ